ನಮಸ್ಕಾರಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಕವಿವಾಣಿಯಂತೆ ಎಲ್ಲ ಸಹೃದಯ ಕನ್ನಡದ ಮನಸ್ಸುಗಳಿಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ದಾವಣಗೆರೆ ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ 65ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅಂತರ್ಜಾಲದ ಮೂಲಕ 10ನೇ ದಿನಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕನ್ನಡ ನುಡಿ ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆ ಮತ್ತು ಕನ್ನಡ ಗೀತೆಗಳನ್ನು ಪ್ರಸ್ತುತಪಡಿಸಲಿರುವ ದಾವಣಗೆರೆ ಕದಳಿ ವೇದಿಕೆಯ ಸರಸ್ವತಿ ತಂಡದವರಾದ ಶ್ರೀಮತಿಯರಾದ ವಿಜಯಲಕ್ಷ್ಮಿ ಪಾಟೀಲ್, ಮಾಲಾ ಪಾಟೀಲ್, ಪೂರ್ಣಿಮಾ ಪ್ರಸನ್ನ, ಅಶ್ವಿನಿ ಮಂಜುನಾಥ್, ಹಂಸ ಕಂಬಳಿ ಇವರ ಜೊತೆ ನಮ್ಮ ನಗರದ ಹೆಸರಾಂತ ಸಂಗೀತ ಶಿಕ್ಷಕರಾದ ಹಿರೇವಣಸಿದ್ದಪ್ಪ ಸರ್ ರವರ ಮಾರ್ಗದರ್ಶನದಲ್ಲಿ ಹಾಡುಗಳನ್ನು ಹಾಡಿ ರಂಜಿಸಲಿದ್ದಾರೆ. ಇವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರುವ ನಮ್ಮ ಹರಿಹರದ SJVP ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ AB ರಾಮಚಂದ್ರಪ್ಪ ಸರ್, ಚನ್ನಗಿರಿ ತಾಲೂಕಿನ ಆಗರಬನ್ನಿಹಟ್ಟಿಯವರು. ಕನ್ನಡದಲ್ಲಿ ಪ್ರಖರ ಪಾಂಡಿತ್ಯ ಹೊಂದಿರುವ ನಿರ್ದಿಷ್ಟ ವಿಷಯಗಳನ್ನು ಅರ್ಥವತ್ತಾಗಿ ಮಂಡಿಸುವ ಸಾಮರ್ಥ್ಯವುಳ್ಳವರು. ಸೃಜನಶೀಲ ಸಾಹಿತ್ಯ, ವಿಚಾರ ಸಾಹಿತ್ಯ ಸಂಶೋಧನೆಗಳಲ್ಲಿ, ದಲಿತ ಬಂಡಾಯ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವವರು. ಕಾವ್ಯ, ವೈಚಾರಿಕ ಬರಹ, ವಿಮರ್ಶಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವವರು. ಅಂಬೇಡ್ಕರ್ ಮತ್ತು ಹೋರಾಟ, ದೇವರ ದಾಸಿಮಯ್ಯ, ಮನೆ ಮನೆ ತೋರಣ, ಆಧುನಿಕ ಪ್ರಬಂಧ ಸಾಹಿತ್ಯ, ಆಧುನಿಕ ಕನ್ನಡ ಸಂವೇದನೆ ಇತರೆ 12ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ 500ಕ್ಕೂ ಹೆಚ್ಚು ವಿಷಯ ಮಂಡನೆ, ಆಕಾಶವಾಣಿ ಮತ್ತು ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಇವರ ಸಂದರ್ಶನ, ವಿಚಾರ ಸಂಕಿರಣಗಳಲ್ಲಿ ಭಾಗಿಗಳಾಗಿದ್ದಾರೆ. ಇವರು ಇಂದಿನ ಕನ್ನಡದ ಆತಂಕಗಳು ಎಂಬ ವಿಷಯದಲ್ಲಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಇವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ B ವಾಮದೇವಪ್ಪ ಸರ್ರವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮೂಡಿಬರಲು ಸಹಕರಿಸುತ್ತಿರುವ ಚಂದ್ರು ಈಶ್ವರ್ ಡಿಜಿಟಲ್ ಸ್ಟುಡಿಯೋ, ಜೀವನ್ JC ಕೂಲಂಬಿ, ಮನೋಜ್ ಬಾವಿಹಾಳ್ ತಂಡದವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಅಂತರ್ಜಾಲದಲ್ಲಿ ವೀಕ್ಷಿಸಿ ಸಹಕರಿಸುತ್ತಿರುವ ಎಲ್ಲ ವೀಕ್ಷಕ ಮನಸ್ಸುಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸುದ್ದಿ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭುವನೇಶ್ವರಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.
ಶರಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ.
ವಿಶ್ವದೇವಿಗೆ ವಿಶ್ವದೇವಿಗೆ ವಿಶ್ವದೇವಿಗೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ಈ ತಿಂಗಳು ಪೂರ್ಣ ಕನ್ನಡ ಪರ ಚಿಂತನೆಗಳನ್ನು ಇಟ್ಕೊಂಡು ವೆಬಿನಾರನ್ನು ಮಾಡ್ತಿರೋದು ಒಂದು ಆಶಾದಾಯಕ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಗೆಳೆಯರೇ, ನಾನಿವತ್ತು ಆಯ್ದುಕೊಂಡಿರೋ ವಿಷಯ ಕನ್ನಡದ ಆತಂಕಗಳು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಅನ್ನೋದು ನನ್ನ ಉದ್ದೇಶ. ನಮ್ಗೆ ಗೊತ್ತಿರೋ ಹಾಗೆ ಹಿಂದೆಂದಿಗಿಂತಲೂ ಕೂಡ ಇವತ್ತು ಕನ್ನಡ ಪರ ಸಂಘಟನೆಗಳು ಹೆಚ್ಚು ಹುಟ್ಕೊಂಡಿದ್ದಾವೆ. ಕನ್ನಡದ ಪರ ಕಾಳಜಿಗಳು ಕೂಡ ಹೆಚ್ಚು ಕಾಣಿಸ್ತಾ ಇದ್ದಾವೆ. ಕನ್ನಡ ಸಂಸ್ಕೃತಿ, ಕನ್ನಡ ಅಸ್ಮಿತೆಯನ್ನು ಇಟ್ಕೊಂಡು ಹೆಚ್ಚೆಚ್ಚು ಸಂಶೋಧನೆಗಳು, ಚರ್ಚೆಗಳು ಕೂಡ ನಮ್ಮ ನಡುವೆ ನಡೀತಿದ್ದಾವೆ. ಕನ್ನಡ ಆಡಳಿತ ಭಾಷೆ ಆಗಬೇಕನ್ನೋದು ನಮ್ಮೆಲ್ಲರ ಬಹುಕಾಲದ ಬೇಡಿಕೆ. ಆದರೆ ಇವತ್ತಿಗೂ ಕೂಡ ಕನ್ನಡ ಆಡಳಿತ ಭಾಷೆಯಾಗಿ ನಾವು ಪರಿಪೂರ್ಣವಾಗಿ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಆತಂಕದ ನಡುವೆ ನಾನು ಮಾತುಗಳನ್ನು ಆರಂಭಿಸ್ತೀನಿ. ಒಟ್ಟಾರೆ ಆಡಳಿತ ಭಾಷೆಯಾಗಿ ಕನ್ನಡವನ್ನು ತರಬೇಕು ಅಂತೇಳಿ 1963ರಿಂದ 2002ರವರೆಗೆ ಒಟ್ಟು 25 ಸುತ್ತೋಲೆಗಳು ಸರ್ಕಾರದಿಂದ ಹೊರಬಿದ್ದಿವೆ. ಆದರೂ ಕೂಡ ಕನ್ನಡವನ್ನು ಇವತ್ತು ಕೂಡ ಒಂದು ಆಡಳಿತ ಭಾಷೆಯಾಗಿ ಒಪ್ಕೊಳ್ಳಲಿಕ್ಕೆ ನಮಗೆ ಖಂಡಿತ ಇನ್ನೂ ಸಾಧ್ಯ ಆಗಿಲ್ಲ. ಕಾರಣಗಳು ಏನು? ಭಾಳ ಮುಖ್ಯವಾದಂಥ ಒಂದು ಸಂದರ್ಭ ಇದು. ಕನ್ನಡ ನೆಲದಲ್ಲೇ ಕನ್ನಡ ಭಾಷೆ ಆಡಳಿತ ಭಾಷೆ ಆಗಿಸ್ಕೊಳ್ಳಲಿಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಬೇಕಾದಂಥ ಸಂದರ್ಭ ಒಂದಿದೆ ಅಂತಂದರೆ, ಹಾಗಾದರೆ ಕನ್ನಡ ಇನ್ನೂ ಬೇರೆ ಬೇರೆ ಆಯಾಮದೊಳಗೆ ಎದುರಿಸ್ತಿರುವ ಸವಾಲುಗಳು ಏನು ಅನ್ನುವಂಥದ್ದನ್ನು ನಾವು ಇವತ್ತಿಗೆ ಮುಖ್ಯ ವಿಷಯವಾಗಿ ನಾವು ಚರ್ಚೆಗೆ ಎತ್ಕೋಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಭಾಳ ಮುಖ್ಯವಾಗಿ ಕನ್ನಡದ ಪ್ರಾಚೀನತೆ ನಮಗೆಲ್ಲರೂ ಕೂಡ ಗೊತ್ತು. ಹಲವು ಭಾಷೆಗಳ ಜೊತೆಗೆ ಮೇಲಾಟ ಆಡ್ತಾನೆ ಕನ್ನಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ಪ್ರಾಚೀನ ಕವಿಗಳು ಕನ್ನಡವನ್ನು ಸಂಭ್ರಮದಿಂದ ಹಾಡಿ ಹೋಗಿದ್ದಾರೆ. ಕನ್ನಡ ಜನರ ಮನಸ್ಸು, ಕನ್ನಡ ಸಂಸ್ಕೃತಿ, ಕನ್ನಡ ನಾಡು, ಕನ್ನಡದ ಅಸ್ಮಿತೆಯನ್ನು ಕುರಿತು ಅನೇಕ ಹಿರಿಯ ಕವಿಗಳು ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಆಧುನಿಕ ಕನ್ನಡ ಸಾಹಿತ್ಯ ಕೂಡ ಆರಂಭಕ್ಕೆ ಅರುಣೋದಯ ಮತ್ತು ನವೋದಯ ಕಾಲದಲ್ಲಿಗೆ ಕನ್ನಡ ಅಭಿಮಾನದ ಸಾಧ್ಯತೆಗಳನ್ನು ಪ್ರಧಾನವಾಗಿ ಕಾವ್ಯದ ಮುಖೇನ ಅಭಿವ್ಯಕ್ತಿಸಿದಂಥ ಸಾಧ್ಯತೆಯನ್ನು ನಾವು ಗಮನಿಸ್ತಾ ಹೋಗ್ತೇವೆ. ನಾವು ಇವತ್ತು ಕನ್ನಡ ಎದುರಿಸ್ತಿರುವ ಸವಾಲುಗಳು ಏನು? ಭಾಳ ಮುಖ್ಯವಾಗಿ ನಾವು ಗ್ರಹಿಸಿದಾಗೆ, ನಾನು ಆಗಲೇ ಹೇಳಿದಾಗ ನಿಮಗೆ, ಇತ್ತೀಚಿನ ದಿನಮಾನಗಳಿಗೆ ಒಂದು ಉಗ್ರವಾದ ಕನ್ನಡಾಭಿಮಾನ ವ್ಯಕ್ತ ಆಗ್ತಿದೆ. ಅನೇಕ ಸಂಘ ಸಂಸ್ಥೆಗಳು ಇವತ್ತು ಕನ್ನಡದ ಹೆಸರಲ್ಲಿ ಹುಟ್ಕೊಂಡಿದ್ದಾವೆ. ಕನ್ನಡ ಪರ ಕೆಲಸ ಮಾಡುವ ಇಂಥ ಅನೇಕ ಸಂಘ ಸಂಸ್ಥೆಗಳು ಕನ್ನಡವನ್ನು ಎಷ್ಟರ ಮಟ್ಟಿಗೆ ಅವು ಅಭಿವೃದ್ಧಿಗೊಳಿಸಬಲ್ಲವು, ಕನ್ನಡದ ಅಸ್ಮಿತೆಯನ್ನು ಯಾವ ಮಟ್ಟಕ್ಕೆ ಏರಿಸಬಲ್ಲವು ಅನ್ನುವಂಥ ಪ್ರಶ್ನೆ ಇವತ್ತು ನಮಗೆ ಕಾಡ್ತಿರುವಂಥದ್ದು. ನಮಗೆ ಗೊತ್ತಿದೆ, ಕನ್ನಡವನ್ನು ಉದ್ದೇಶವಾಗಿ ಇರಿಸಿಕೊಂಡು ಕಟ್ಟಿಕೊಳ್ಳುವ ಸಂಘಟನೆಗಳ ನಿಜ ಆಶಯಗಳು ಏನು? ಯಾವುದೋ ಒಂದು ರಾಜಕೀಯ ಉದ್ದೇಶವನ್ನು, ಯಾವುದೋ ಒಂದು ಆರ್ಥಿಕ ಲಾಭವನ್ನು ಇಟ್ಟುಕೊಂಡು ಯಾವುದೋ ಒಂದು ಇನ್ನೊಂದು ಗುಂಪುಗಾರಿಕೆಯ ಸಾಧ್ಯತೆಯನ್ನು ಕಟ್ಟುವಂಥ ಸಂಗತಿಯನ್ನು ಇಟ್ಕೊಂಡು ಅನೇಕ ಸಂಘಗಳು ಹುಟ್ಟಿರುವಂಥದ್ದು ನಮ್ಮ ಕಣ್ಣೆದುರಿಗಿದೆ. ಹಾಗಾಗಿ ಕನ್ನಡ ಅಭಿಮಾನ ಅನ್ನುವುದು ಅತ್ಯಂತಿಕವಾದದ್ದು. ಆದರೆ ಯಾವುದೇ ಉಗ್ರವಾದ ಅಭಿಮಾನ ಅನ್ನೋದು ಕನ್ನಡದ ಬೆಳವಣಿಗೆಗೆ ಪೂರಕ ಆಗಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾದಂಥದ್ದು ಇದೆಯಲ್ಲ. ಬಹಳ ಇವತ್ತಿಗೆ ಕನ್ನಡವನ್ನು ಗ್ರಹಿಸುವ ನೆಲೆ ಹೇಗಿದೆ? ಕನ್ನಡ ಅಂತಂದರೆ ಒಂದು ಪ್ರದೇಶದ ಜನರಾಡುವ ಭಾಷೆ ಅನ್ನುವ ತಿಳುವಳಿಕೆ ಆಚೆಗೆ ಕನ್ನಡ ಭಾಷೆಯನ್ನು ನಾವು ಮೂಲಭೂತವಾದ ಚೌಕಟ್ಟಿಗೆ ಅಥವಾ ಒಂದು ಧರ್ಮದ ಚೌಕಟ್ಟಿನ ಒಳಗೆ ಕನ್ನಡವನ್ನು ನೋಡುವಂಥ ಪರಿಕಲ್ಪನೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಕನ್ನಡ ಅಂತಂತಂದರೆ ಅದಕ್ಕೆ
ಒಂದು ದೇವತೆಯನ್ನು ಕಲ್ಪಿಸ್ಕೊಂಡು ಕನ್ನಡ ದೇವತೆ ಅಂತೇಳಿ ನಾವು ನೋಡುವಂಥ ಪರಿಕಲ್ಪನೆ ಕೂಡ ನಮ್ಮ ನಡುವೆ ಹುಟ್ಕೊತಿದ್ದೇವೆ. ವಾಸ್ತವವಾಗಿ ಯಾವುದೇ ಜಗತ್ತಿನ ಭಾಷೆಗೂ ಮತ್ತು ಧರ್ಮಕ್ಕೂ ಸಂಬಂಧ ಇರೋದೇ ಇಲ್ಲ, ಇರಬಾರ್ದು ವಾಸ್ತವವಾಗಿ. ಹಾಗಾಗಿ ಕನ್ನಡವನ್ನು ನಾವು ಜಾತ್ಯತೀತತೆಯಿಂದ ನೋಡುವಂಥ ಒಂದು ಮನೋಧರ್ಮ ರೂಪುಗೊಳ್ಳಬೇಕಾದದ್ದು ಬಹಳ ಮುಖ್ಯವಾದದ್ದು. ನಾವು ಕನ್ನಡವನ್ನು ಯಾವುದೋ ಒಂದು ಜನವರ್ಗಕ್ಕೆ ಕಟ್ಟಾಕಿ ನೋಡುವಂಥ ಪರಿಕಲ್ಪನೆ ನಮ್ಮ ನಡುವೆ ಇದೆ. ಇದು ಒಂದಾದರೆ, ಎರಡನೇದು ಕನ್ನಡ ಭಾಷೆ ಅಂದರೆ ರಾಜಕೀಯ ಗಡಿಗೆ ಕನ್ನಡವನ್ನು ಸೀಮಿತಗೊಳಿಸುವಂಥ ಇನ್ನೊಂದು ಮನಸ್ಸು ನಮ್ಮಗಳ ನಡುವೆ ರೂಪುಗೊಳ್ತಾ ಇದೆ. ಹಾಗಾಗಿ ಭಾಷೆಗೂ ರಾಜಕೀಯಗೂ ಗಡಿಗೂ ಸಂಬಂಧವನ್ನು ಕಲ್ಪಿಸಬಾರ್ದು. ನಮ್ಮ ಗಡಿಗಳ ಆಚೆಗೂ ಕನ್ನಡವನ್ನು ನಾವು ಅಭಿವೃದ್ಧಿಗೊಳಿಸಬೇಕಾದ್ರೆ, ಬೆಳೆಸಬೇಕಾದಂಥ ಸವಾಲು ನಮ್ಮ ಮುಂದೆ ಇದೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಹಾಗಾಗಿ ಕನ್ನಡ ಅನ್ನುವಂಥದ್ದು ಯಾವುದೇ ಧರ್ಮ ಮೂಲದಿಂದ ಅದನ್ನು ನೋಡುವಂಥ ಪರಿಕಲ್ಪನೆಯಿಂದ ನಾವು ಬಿಡುಗಡೆಗೊಳ್ಳಬೇಕಾಗಿದೆ. ಯಾಕಂತಂದರೆ ನಾವು ಇತ್ತೀಚೆಗೆ ನಾವು ಗ್ರಹಿಸ್ತಿದ್ವಿ, ಕನ್ನಡದ ಹೆಸರಿನೊಳಗೆ ಅನೇಕ ಮೂಲಭೂತ ಶಕ್ತಿಗಳು ಇವತ್ತು ಮಾತಾಡ್ತಾ ಇದ್ದಾವೆ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗ್ತೀವಿ. ದೇಸಿ ಹೆಸರೊಳಗೆ, ರಾಷ್ಟ್ರಾಭಿಮಾನದ ಹೆಸರೊಳಗೆ, ಅಥವಾ ರಾಷ್ಟ್ರಭಾಷೆಯ ಹೆಸರೊಳಗೆ, ಅಥವಾ ಮಾತೃಭಾಷೆಯ ಹೆಸರೊಳಗೂ ಕೂಡ ಇವತ್ತು ಮೂಲಭೂತವಾದಗಳು ಇವತ್ತು ಒಳ ಪ್ರವೇಶ ಮಾಡ್ತಿರುವಂಥ ಸಂಗತಿಗಳು ನಮ್ಮ ಕಣ್ಮುಂದೆ ಇವತ್ತು ಎದುರಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ನಾವು ಬಹಳ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಎದುರಿಸಿರುವ ಇನ್ನೊಂದು ದೊಡ್ಡ ಕನ್ನಡದ ಸವಾಲು ಅಥವಾ ಆತಂಕ ಏನಂತಂತಂದರೆ ಮಾಧ್ಯಮದ್ದು. ಕನ್ನಡ ಮಾಧ್ಯಮವಾಗಿ ನಾವು ಇವತ್ತಿಗೂ ಕೂಡ ಅದನ್ನು ಸಕ್ರಿಯವಾಗಿ ನಾವು ಜನಮಾನಸದಲ್ಲಿ ಬಿತ್ತಲಿಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಒಂದು ಆತಂಕ ಇತ್ತೀಚಿನ ದಶಮಾನಗಳಲ್ಲಿ ಅದು ಆರಂಭ ಆಗಿದೆ. ಇಂಗ್ಲೀಷ್ ಭಾಷೆಯ ವ್ಯಾಮೋಹದಿಂದ ಇಂಗ್ಲೀಷ್ ಮಾಧ್ಯಮ ಶಾಲೆಗಳೇ ಹೆಚ್ಚಾಗ್ತಿದ್ದಾವೆ. ಸರ್ಕಾರಗಳು ಕೂಡ ಅದಕ್ಕೆ ಪರೋಕ್ಷವಾಗಿ ಸಹಕಾರವನ್ನು ನೀಡ್ತಾ ಇದ್ದಾವೆ ಅಂತಂದರೆ ತಪ್ಪಾಗಲಾರದು. ಕನ್ನಡ ಮಾಧ್ಯಮವನ್ನು ನಮಗೆ ಇವತ್ತು ಬೇಕೇ ಬೇಡವೇ, ಇಂಗ್ಲೀಷ್ ಮಾಧ್ಯಮ ಬೇಕೇ ಬೇಡವ ಅನ್ನೋಂಥ ಅನೇಕ ಕ್ಲೀಶೆ ಆಗುವಷ್ಟು ವಿಚಾರಗಳು ನಮ್ಮ ನಡುವೆ ಇವತ್ತು ಚರ್ಚೆ ಆಗಿದ್ದಾವೆ. ಭಾಳ ಮುಖ್ಯವಾಗಿ ನಾವು ಏನಪ್ಪ ಅಂತಂದರೆ, ಯಾವುದೇ ಭಾಷೆಯ ತಿಳುವಳಿಕೆ ನಮಗೆ ಬೇಡ ಅಂತಲ್ಲ, ಇಂಗ್ಲೀಷು ಬೇಕು, ಇನ್ನೊಂದು ಭಾಷೆಯೂ ಬೇಕು. ಆದರೆ ಅದನ್ನು ಭಾಷೆಯಾಗಿ ನಾವು ಓದಬೇಕು ವಿನಃ ಮಾಧ್ಯಮವಾಗಿ ಓದೋದಲ್ಲ. ಮಾಧ್ಯಮ ಕನ್ನಡದಲ್ಲಿ ಇರಬೇಕು. ಭಾಷೆಯಾಗಿ ನಾವು ಒಂದನೇ ತರಗತಿಯಿಂದ ಇರ್ಬೋದು, 2ನೇ ತರಗತಿಯಿಂದ ಇರ್ಬೋದು, 5ನೇ ತರಗತಿಯಿಂದ ಇರ್ಬೋದು, ಇಂಗ್ಲೀಷನ್ನು ಅಥವಾ ಇನ್ನೊಂದು ಭಾಷೆಯನ್ನು ನಾವು ಭಾಷೆಯ ಕಲಿಕೆಗಾಗಿ ನಾವು ಅದನ್ನು ಕಲಿಬೋದೇ ವಿನಃ ಮಾಧ್ಯಮವಾಗಿ ಇಂಗ್ಲೀಷ್ ಮಾಧ್ಯಮವನ್ನು ಇಟ್ಕೊಂಡು ನಾವು ಅಧ್ಯಯನ ಮಾಡುವಂಥ ಕ್ರಮ ಇದೆಲ್ಲ ಡೆಮೋಕ್ರಸಿ ಸೆಟಪ್ಗೆ ಅದು ಪೂರಕವಾದದ್ದಲ್ಲ. ಯಾಕಂತಂದರೆ ಪ್ರಜಾಪ್ರಭುತ್ವದ ಆಶಯಗಳು ಜನಮಾನಸಕ್ಕೆ ತಲುಪಬೇಕಂತಂದರೆ ಶಿಕ್ಷಣ ಕೂಡ ಆಯಾ ಪ್ರದೇಶದ ಮಾತೃಭಾಷೆಯಲ್ಲಿ ಇರಬೇಕು. ಜನರಿಗೆ ಅದು ಅರಿವಿಗೆ ಬರಬೇಕು. ಆ ಕಾರಣಕ್ಕೋಸ್ಕರ ಕನ್ನಡ ಮಾಧ್ಯಮ ಅನ್ನುವಂಥದ್ದು ಕನ್ನಡ ಮಾಧ್ಯಮವನ್ನು ಹೆಚ್ಚೆಚ್ಚು ನಮ್ಮಲ್ಲಿ ಸಾಧ್ಯ ಆಗಿದೆ ಅಂತಂದರೆ ಅಷ್ಟಷ್ಟರ ಮಟ್ಟಿಗೆ ನಾವು ಪ್ರಜಾಪ್ರಭುತ್ವದ ಸಾಧ್ಯತೆಗಳನ್ನು ಯಶಸ್ವಿಗೊಳಿಸ್ತಿದ್ವಿ ಅಂತ ಅರ್ಥದು. ಹಾಗಾಗಿ ಕನ್ನಡದ ಮಾಧ್ಯಮವನ್ನು ನಾವು ಜನರ ನಡುವೆ ಅದನ್ನು ಒತ್ತೊಯ್ಯುವ ಕ್ರಮ ಹೇಗೆ ಅನ್ನೋದನ್ನು ನಮ್ಮ ಆಡಳಿತಾರೂಢ ಸರ್ಕಾರಗಳು ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇವತ್ತು ನಮ್ಮ ಕಣ್ಣೆದುರಿಗೆ ಇದೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಜೊತೆಗೆ ಪ್ರಾದೇಶಿಕ ಭಾಷೆಗಳದ್ದು ಒಂದು ನಮ್ಮ ನಡುವೆ ಒಂದು ದೊಡ್ಡ ತಡಕಿದೆ. ಏನಂತಂತಂದರೆ, ಕನ್ನಡ ಅಂತಂದರೆ ಒಂದೇ ಕನ್ನಡ ಇಲ್ಲ, ಕನ್ನಡದೊಳಗೆ ಹಲವು ಕನ್ನಡಗಳಿದ್ದಾವೆ. ರಾಷ್ಟ್ರೀಯತೆ ಅಂದರೂ ಕೂಡ ಹಾಗೆಯೇ. ರಾಷ್ಟ್ರೀಯತೆ ಅಂದರೆ ಏಕರಾಷ್ಟ್ರೀಯತೆ ಅಲ್ಲ, ರಾಷ್ಟ್ರೀಯತೆಯೊಳಗೆ ಹಲವು ರಾಷ್ಟ್ರೀಯತೆಗಳಿದ್ದಾವೆ. ಹಲವು ಪ್ರದೇಶಗಳು ತನ್ನದೇ ಆದಂಥ ರಾಷ್ಟ್ರೀಯ ಸಾಧ್ಯತೆಗಳನ್ನು ದಕ್ಕಿಸ್ಕೊಂಡಿರ್ತಾವೆ. ಹಾಗೆ ಕನ್ನಡ ಅಂತಂದರೆ ಕನ್ನಡದೊಳಗೆ ಹಲವು ಕನ್ನಡಗಳಿದ್ದಾವೆ, ಕನ್ನಡ ರಾಷ್ಟ್ರೀಯತೆಯೊಳಗೆ ಹಲವು ಕನ್ನಡ ರಾಷ್ಟ್ರೀಯತೆಗಳು ಕೂಡ ಇದ್ದಾವೆ ಅನ್ನೋದನ್ನು ನಾವು ಗಮನಕ್ಕೆ ಇಟ್ಕೋಬೇಕು. ನಾವಿವತ್ತು ಆಡಳಿತ ಭಾಷೆಯಾಗಿ ಯಾವ ಕನ್ನಡವನ್ನು ಸ್ವೀಕರಿಸ್ಕೊಂಡಿದ್ದೇವೆ? ಕರ್ನಾಟಕದಲ್ಲಿ ಹಲವು ಪ್ರಾದೇಶಿಕ ಭಾಷೆಗಳಿದ್ದಾವೆ, ಹಲವು ಪ್ರಾದೇಶಿಕ ಉಪಭಾಷೆಗಳಿದ್ದಾವೆ, ಹಲವು ಸಾಮಾಜಿಕ ಉಪಭಾಷೆಗಳಿದ್ದಾವೆ. ನಾವು ಪ್ರಾದೇಶಿಕ ಭಾಷೆಗಳಲ್ಲಿ ಉದಾಹರಣೆ ಅಂತಂದರೆ ಧಾರವಾಡ ಕನ್ನಡ ಇರ್ಬೋದು, ಮಂಗಳೂರು ಕನ್ನಡ ಇರ್ಬೋದು, ಮೈಸೂರು ಕನ್ನಡ ಇರ್ಬೋದು, ಗುಲ್ಬರ್ಗ ಕನ್ನಡ ಇರ್ಬೋದು. ಇವುಗಳ ನಡುವೆ ನಾವು ಆಡಳಿತ ಭಾಷೆಗೆ ಯಾವ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ?
ಇಂಥ ಸಂದರ್ಭಕ್ಕೆ ನಾವು ಏನನ್ನು ಮಾಡ್ತೀವಿ, ಅದನ್ನು ಪ್ರಮಾಣೀಕೃತ ಭಾಷೆ ಅಂತೀವಿ ನಾವು. ಆ ಪ್ರಮಾಣೀಕೃತ ಭಾಷೆ ಯಾವುದನ್ನು ಅಂತಂತಂದರೆ, ಎಲ್ಲ ಜನಕ್ಕೆ ಯಾವ ಭಾಷೆ ಸರಳವಾಗಿ ಕಮ್ಯುನಿಕೇಟ್ ಆಗಬಲ್ದೋ ಅಂಥದ್ದೊಂದು ಭಾಷೆಯನ್ನು ನಾವು ಪ್ರಮಾಣೀಕೃತ ಭಾಷೆ ಅಂತ ನಾವು ಸ್ವೀಕರಿಸ್ತೀವಿ. ವಾಸ್ತವವಾಗಿ ಈ ಬಗೆಯಿಂದ ಸ್ವೀಕಾರಗೊಂಡಿದ್ದಕ್ಕಿಂತಲೂ ಕೂಡ ಹೆಚ್ಚಾಗಿ ಯಾವ ಪ್ರದೇಶದ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಗೊಂಡರೋ ಅವರ ಭಾಷೆಗೆ ಮಾನ್ಯತೆ ಸಿಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚು. ಹಾಗಾಗಿ ನಮ್ಮೊಳಗೆ ಹಲವು ಉಪಭಾಷೆಗಳು ಅಥವಾ ಹಲವು ಸಾಮಾಜಿಕ ಭಾಷೆಗಳು ಇದಾವಲ್ಲ, ಇವು ಅವಜ್ಞೆಗೊಳಗಾಗಿದ್ದಾವೆ. ಯಾವ ಜನಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಗೊಂಡಿದ್ದವೋ ಅವರ ಭಾಷೆಯನ್ನು ಆಸ್ವಾದಿಸುವಂಥ, ಅದನ್ನೇ ಆಡಳಿತ ಕನ್ನಡವಾಗಿ ಸ್ವೀಕರಿಸುವ ಅಥವಾ ಅದನ್ನೇ ಪ್ರಮಾಣೀಕೃತ ಕನ್ನಡವಾಗಿ ಸ್ವೀಕರಿಸುವ ಒಂದು ರಾಜಕೀಯ ಹುನ್ನಾರ ಕೂಡ ನಮ್ಮ ನಡುವೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಯ್ತು ನಾವು. ಹಾಗಾಗಿ ಎಲ್ಲೇ ಈಗ ಈ ಸಾಮಾಜಿಕ ಅಸಮಾನತೆಗಳು ಅಥವಾ ಆರ್ಥಿಕ ಅಸಮಾನತೆಗಳು, ಪ್ರಾದೇಶಿಕ ಅಸಮಾನತೆಗಳು ಏನಿದ್ದಾವಲ್ಲ, ಇವು ಭಾಷಿಕ ನೆಲೆ ಒಳಗೂ ಕೂಡ ವ್ಯಕ್ತ ಆಗ್ತಿದ್ದಾವೆ. ಹಾಗಾಗಿ ಭಾಷಿಕ ನೆಲೆಯ ಈ ತಾರತಮ್ಯತೆ ನಮ್ಮಲ್ಲಿ ಇಲ್ಲವಾಗಬೇಕಂತಂದರೆ ನಮ್ಮ ನಡುವಿನ ತಾರತಮ್ಯತೆಗಳನ್ನು ನಾವು ಕಳ್ಕೋಬೇಕಾಗಿದೆ. ನಾವು ಸಾಮಾಜಿಕ ಅಸಮಾನತೆಗಳು ಎಲ್ಲಿ ಗಟ್ಟಿಯಾಗಿ ಉಳಿದಿರ್ತವೋ ಅಲ್ಲಿ ಭಾಷಿಕ ಅಸಮಾನತೆಯು ಕೂಡ ರೂಪುಗೊಳ್ತಾ ಹೋಗುತ್ತೆ. ಸಣ್ಣ ಉದಾಹರಣೆ ಅಂತಂದರೆ, ನಾವು ಇವತ್ತು ನಗರದ ಭಾಷೆ ಮುಂದೆ ಗ್ರಾಮೀಣ ಭಾಷೆ ಕನಿಷ್ಠ ಅಂತ, ಮೇಲ್ಜಾತಿಗಳ ಕನ್ನಡಕ್ಕೂ ಕೆಳಜಾತಿಗಳ ಕನ್ನಡಕ್ಕೂ ಅಥವಾ ದಲಿತರ ಕನ್ನಡಕ್ಕೂ ಮೇಲ್ಜಾತಿಗಳ ಕನ್ನಡಕ್ಕೂ ಇವೆರಡರಲ್ಲಿ ಮೇಲ್ಜಾತಿಗಳ ಕನ್ನಡವೇ ಪರಮಶ್ರೇಷ್ಠ ಅನ್ನುವಂಥ ಪರಿಕಲ್ಪನೆ ನಮ್ಮೊಳಗೆ ರೂಪುಗೊಂಡಿದ್ದಾವೆ. ಹಾಗಾಗಿ ಊರು ಕೇರಿಯ ಅಥವಾ ದೀನ ದಲಿತರ ಕನ್ನಡ ಇವತ್ತು ಅವಜ್ಞೆಗೊಳಗಾಗ್ತಿದೆ. ಅನಂತಮೂರ್ತಿ ಹಿಂದೊಮ್ಮೆ ಒಂದು ಮಾತು ಹೇಳಿದ್ದು ನನಗೆ ನೆನಪಾಗುತ್ತೆ. ನಾಳೆ ದಿನ ಕನ್ನಡದ ತೊಟ್ಟಿಲಿನ ತುಗೋರು ಈ ಡೌನ್ ಟೌನ್ ಪೀಪಲ್ಸ್ಗಳೇನು ಅಂತ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಾಷಾ ವಿಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ ನಮಗೆ, ಇವತ್ತು ಕೂಡ ಕನ್ನಡದ ಗಟ್ಟಿತನ ಉಳಿದಿರೋದು ನಮಗೆ ಯಾವ ಅಲಕ್ಷಿತ ಸಮುದಾಯಗಳಂತೂ ಆ ಜನವರ್ಗದಲ್ಲೇ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಮತ್ತು ಹೆಚ್ಚಾಗಿ ಕನ್ನಡ ಮಾಧ್ಯಮದಲ್ಲಿ ಓದುವವರು ಕೂಡ ಆ ಜನವರ್ಗಗಳೇ ಅನ್ನೋದನ್ನು ಗಮನಿಸಬೇಕಾಗಿದೆ. ನಮಗೆ ಗೊತ್ತಿರುವಂಥ ಇನ್ನೊಂದು ಸಂಗತಿ ಏನಪ್ಪ ಅಂದರೆ, ಇವತ್ತು ಕನ್ನಡ ಮಾಧ್ಯಮದಲ್ಲಿ ಪದವಿ ಪಡೆದಿರುವಂಥ ಪದವೀಧರರನ್ನು ನಾವು ಅವಜ್ಞೆ ಒಳಪಡಿಸಿದೆ. ನಾವು ಅವರಿಗೆ ಕಮ್ಯುನಿಕೇಷನ್ ಇಂಗ್ಲೀಷ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ನಾವು ನಿರಾಕರಿಸುವಂಥ, ಅವರಿಗೆ ನೌಕರಿಗಾಗಿ ಸಂಕಟಕ್ಕೆ ಒಳಗಾಗುವಂಥ ಸಂದರ್ಭಗಳೆದುರಾಗಿದ್ದಾವೆ. ಅದಕ್ಕೋಸ್ಕರ ನಾವು ಮತ್ತೆ ಮಾತಾಡ್ತಿರ್ತೀವಿ, ನಾವು ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಅಂತ ಹೇಳಿ. ಕನ್ನಡದ ಭಾಷೆ ಅನ್ನದ ಭಾಷೆ ಆಗಬೇಕಂತಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಅದು ಮಾಧ್ಯಮದಲ್ಲೂ ಓದಿದವರಿಗೆ ಉದ್ಯೋಗದಲ್ಲೂ ಕೂಡ ಅವಕಾಶಗಳನ್ನು ಹೆಚ್ಚು ನಾವು ದಕ್ಕಿಸ್ಕೊಡ್ಬೇಕಾದಂಥ ಸಂದರ್ಭ ನಾವು ಕಲ್ಪಿಸ್ಕೋಬೇಕಾಗಿದೆ. ಹಾಗಾಗಿ ರಾಷ್ಟ್ರೀಯ ಸಮಗ್ರತಾ ಆಯೋಗ ಸ್ಥಳೀಯರಿಗೆ ಅದು ಕನ್ನಡ ಮಾಧ್ಯಮದ ಓದಿದವರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂಥದ್ದನ್ನು ರೂಪಿಸಿಕೊಟ್ರೆ ನಮ್ಮ ರಾಷ್ಟ್ರೀಯತೆಗೆ ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಅದರ ಜೊತೆಗೆ 25 ಸುತ್ತೋಲೆ ಬಂದರೂ ಕೂಡ ಆಡಳಿತ ಭಾಷೆಯನ್ನು ಕನ್ನಡವಾಗಿ ತಂದುಕೊಳ್ಳದೇ ಇರಲಿಕ್ಕೆ ಆಗದಿರುವ ತೊಡಕುಗಳು ಏನಂತಂದರೆ, ಮೂಲಭೂತವಾಗಿ ನಮ್ಮ ಅಧಿಕಾರ ವರ್ಗಕ್ಕೆ ಇಚ್ಛಾಶಕ್ತಿ ಇಲ್ಲ, ಒಂದು. ಎರಡನೇದು, ಜನಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯನ್ನೇ ನಾವು ಆಡಳಿತಕ್ಕೆ ರೂಪಿಸ್ಕೊತೀವಿ. ಅದು ಕೂಡ ಒಂದು ಶೋಷಣೆಯ ಒಂದು ದೊಡ್ಡ ಸಾಧನ ಅದು. ಅದಕ್ಕಿಂತ ಭಾಳ ಮುಖ್ಯವಾಗಿ ಅತ್ಯುನ್ನತ ಹುದ್ದೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಹೊರ ರಾಜ್ಯದಿಂದಲೇ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಕನ್ನಡದವರಿಗೆ ಉದ್ಯೋಗದಲ್ಲಿ ಅವಕಾಶಗಳು ಕಡಿಮೆ ಇರುವ ಕಾರಣಕ್ಕೋಸ್ಕರ ಅನ್ಯ ರಾಜ್ಯದವರೇ ಹೆಚ್ಚು ಪ್ರವೇಶಗಳನ್ನು ಪಡ್ಕೊಂಡು ಅವಕಾಶಗಳನ್ನು ಕಲ್ಪಿಸ್ಕೊತಿರೋದ್ರಿಂದ ನಮ್ಮ ನಡುವೆ ಇವತ್ತು ಆಡಳಿತ ಭಾಷೆನ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅನ್ನೋದು ಭಾಳ ಮುಖ್ಯವಾದಂಥ ಒಂದು ಮಾತು. ಅದ್ರ ಜೊತೆಗೆ ಈ ಸಾಮ್ರಾಜ್ಯಶಾಹಿ ಧೋರಣೆದೆಲ್ಲ ನಮ್ಮ ಭಾಷಿಕ ಆತಂಕಗಳಲ್ಲಿ ಸಾಮ್ರಾಜ್ಯಶಾಹಿಯ ಬೇರುಗಳು ಇನ್ನೂ ಆಳವಾಗಿ ಹಾಗೇ ಉಳ್ಕೊಂಡಿದ್ದೇವೆ ಅನ್ನೋದನ್ನು ಗಮನಿಸಬೇಕು ನಾವು. ಇವತ್ತು ನಮ್ಮ ಆಡಳಿತ ವ್ಯವಸ್ಥೆಯನ್ನು, ನಮ್ಮ ಮಾಧ್ಯಮವನ್ನು, ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯ ನೀತಿ ನಿಯಮಗಳನ್ನು ರೂಪಿಸುವಂಥವು ಇವತ್ತು ಕೂಡ ಸಾಮ್ರಾಜ್ಯಶಾಹಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ
ಈ ಭಾಷಿಕ ಸಾಮ್ರಾಜ್ಯಶಾಹಿ ಅನ್ನುವಂಥದ್ದು ಏನಿದೆಯಲ್ಲ ಅದು ಕೇವಲ ರಾಜಕೀಯ ಪರಿಭಾಷೆ ಮಾತ್ರ ಅಲ್ಲ, ಅದು ಭಾಷಿಕ ಸಾಮ್ರಾಜ್ಯಶಾಹಿ ಒಂದು ನಮ್ಮ ನಡುವೆ ರೂಪುಗೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸವಾಲು ನಮ್ಮ ಕಣ್ಣು ಮುಂದಿದೆ. ಹಾಗಾಗಿ ನಮ್ಮ ಕನ್ನಡದ ಆತಂಕದ ಬೇರುಗಳು ಅಲ್ಲಿವರೆಗೂ ಸಾಮ್ರಾಜ್ಯಶಾಹಿಯ ವಲಯಕ್ಕೂ ಕೂಡ ಪ್ರವೇಶ ಮಾಡಿಕೊಂಡಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ನಾವು. ಹಾಗೆ ಜೊತೆಗೆ ನಾನು ಆಗಲೇ ಹೇಳಿದಾಗೆ ನಾವು ಸಾಮ್ರಾಜ್ಯಶಾಹಿಯ ಭಾಷಿಕ ಯಾಜಮಾನ್ಯ ಇದೆಲ್ಲ ಅದು ಇವತ್ತು ನಮ್ಮ ಕನ್ನಡದ ಜುಟ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಇತ್ತೀಚೆಗೆ ನಮ್ಮ ಶೈಕ್ಷಣಿಕ ನಿರ್ಧಾರಗಳು ಅನ್ಯ ದೇಶದ ನೆಲೆಯಿಂದ ರೂಪುಗೊಳ್ತಾ ಹೋಗ್ತದೆ. ಇವತ್ತು ಪ್ರಭುತ್ವದ ಜಾಗತಿಕ ಪ್ರಭುತ್ವದ ನೆಲೆಗಳು ಇವತ್ತು ನಮ್ಮ ಶಿಕ್ಷಣ ಕ್ರಮವನ್ನು ಇವತ್ತು ರೂಪಿಸ್ತವೆ. ವರ್ಲ್ಡ್ ಬ್ಯಾಂಕ್ ಫಂಡ್ ಮೇಲೆ ನಮ್ಮ ನೀತಿ ನಿಯಮಗಳು ರೂಪುಗೊಳ್ತಿದ್ದಾವೆ. ಹೈಯರ್ ಎಜುಕೇಷನ್ ಅನುತ್ಪಾದಕ ವಲಯ ಅಂತ ಹೇಳಿ ಅದಕ್ಕೆ ಇನ್ವೆಸ್ಟ್ ಮಾಡದ ಹಾಗೆ ನಿರ್ವಹಿಸುವಂಥದ್ದು ಆಗಲಿ, ಖಾಸಗಿ ಸಂಸ್ಥೆಗಳು ಹೆಚ್ಚಾಗ್ತಿರುವಂಥದ್ದು, ಎಲ್ಲದರ ರೂಪರೇಷೆಗಳು ಆ ಮೂಲದಿಂದಲೇ ರೂಪುಗೊಂಡಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಈ ತೊಡಕುಗಳನ್ನು ನಿವಾರಿಸ್ಕೊಳ್ಳೋದು ಹೇಗೆ ಎನ್ನುವುದೇ ಭಾಳ ಸಂಕಟದ ಸಂದರ್ಭ. ಇತ್ತೀಚಿನ ದಿನಮಾನಗಳಲ್ಲಿ ಈ ಸಾಮ್ರಾಜ್ಯಶಾಹಿ ಧೋರಣೆಯಿಂದ ಜಗತ್ತಿನ ಅನೇಕ ಭಾಷಿಕ ಕುಲಗಳು ನಾಶ ಆಗ್ತಿದ್ದಾವೆ. ಆ ಆತಂಕ ಕನ್ನಡಕ್ಕೂ ಇದೆ. ಅನೇಕರು ಅದನ್ನು ಚರ್ಚೆಗೆ ಎತ್ಕೊಂಡಿದ್ದೆ ನಾವು. ಕನ್ನಡ ಭಾಷೆ ಕೂಡ ಒಂದು ಅವನತಿಯ ಹಾದಿಯಲ್ಲಿದೆ ಅಂತಂತೇಳಿ ನನಗೇನೋ ಅಷ್ಟು ಸರಳವಾದದ್ದಂತ ಅನಿಸೋದಿಲ್ಲ. ಯಾಕಂದರೆ ಭಾಷೆ ಅಂತಂದರೆ ಒಂದು ಜನ ಸಂಸ್ಕೃತಿ, ಅದು ಭಾಷೆಗೂ ಸಂಸ್ಕೃತಿಗೂ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಒಂದು ಭಾಷೆ ನಾಶ ಆಗುತ್ತಂತಂದರೆ ಒಂದು ಸಂಸ್ಕೃತಿ ನಾಶ ಆಯ್ತಂತಂತೇಳಿ. ಒಂದು ಸಂಸ್ಕೃತಿ ಅಷ್ಟು ಸರಳವಾಗಿ ನಮ್ಮನ್ನು ಗರ್ಭದಿಂದ ನಾಶ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಅದು ರೂಪಾಂತರಗೊಳ್ತಿರ್ಬೋದು ಅಷ್ಟೇ, ಚೇಂಜ್ ಆಗ್ತಿರುತ್ತೆ ಅಷ್ಟೇ. ಹಾಗಾಗಿ ಕನ್ನಡ ಹಲವು ಆತಂಕಗಳನ್ನು ಇವತ್ತು ಎದುರಿಸಿದೆ. ಜಾಗತೀಕರಣದ ಇವತ್ತಿಗೆ ಅದು ಎಸ್ಪೆಷಲಿ ಇಂಟರ್ನೆಟ್ಟು ಜಾಲತಾಣ ಬಂದಾದ ಮೇಲೆ ನಮ್ಮ ಸವಾಲುಗಳು ಇನ್ನೂ ಹೆಚ್ಚಾಗಿದ್ದಾವೆ. ಗಣಕಯಂತ್ರ ಬಂದ ಮೇಲೆ ನಮ್ಮ ಸವಾಲುಗಳು ಇನ್ನೂ ಹೆಚ್ಚಾಗಿದ್ದಾವೆ. ಆದರೆ ಈ ಸವಾಲುಗಳ ನಡುವೆ ಕನ್ನಡ ತನ್ನ ತನವನ್ನು ಗಟ್ಟಿ ಮಾಡಿಕೊಳ್ಳುವ ಸಂದರ್ಭವೂ ಕೂಡ ನಮ್ಮ ಕಣ್ಣೆದುರಿಗಿದೆ. ಅದನ್ನು ವಿದ್ವಾಂಸರಾಗಲಿ ಜನಸಾಮಾನ್ಯರಾಗಲಿ ಅದನ್ನು ಗಟ್ಟಿಗೊಳಿಸುವ ಕಡೆ ಆಲೋಚಿಸಬೇಕಾದಂಥದ್ದು ನಮ್ಮ ನಡುವೆ ಭಾಳ ಮುಖ್ಯವಾದದ್ದು. ಹಾಗಾಗಿ ಕನ್ನಡ ನಾಶ ಆಗುತ್ತೆ ಅನ್ನೋವಂಥದ್ದು ಅಷ್ಟೇನೂ ನಾವು ಅಂದ್ಕೊಂಡಷ್ಟು ಸರಳವಾದದ್ದು ಏನಲ್ಲ. ಯಾಕಂದರೆ ಇಷ್ಟು ವರ್ಷದ ಚರಿತ್ರೆಯೊಳಗೆ ಕನ್ನಡ ನಾಶವಾಗದಾದರೆ ಯಾವತ್ತೂ ನಾಶವಾಗಿ ಹೋಗ್ಬಿಡ್ಬೋದಿತ್ತು. ಅದು ಇಷ್ಟು ವರ್ಷದ ಚರಿತ್ರೆಯೊಳಗೆ ಕನ್ನಡ ಅಸ್ಮಿತೆ ಇವತ್ತು ಕೂಡ ಉಳ್ಕೊಂಡಿದೆ ಅಂತಂತಂದರೆ ಆ ಭಾಷೆಗಿರುವ ಗಟ್ಟಿತನವೇ ಸಾಕ್ಷಿ ಅನ್ನೋದಕ್ಕೆ ನಾವು ಗಮನಿಸಬೇಕು. ಆದರೆ ಮಾಧ್ಯಮವಾಗಿ ಕನ್ನಡವನ್ನು ನಾವು ತಾರದೆ ಹೋದರೆ ಕನ್ನಡಕ್ಕೆ ಭಾಳ ದೊಡ್ಡ ಆತಂಕ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನೋಡ್ಬೇಕು, ನಾವು ಗಮನಿಸ್ಬೇಕು. ನಾವು ಆಗಲೇ ಹೇಳಿದಾಗ ನಾನು ಕನ್ನಡ ಅಭಿಮಾನ ಅನ್ನುವಂಥದ್ದು ನಮ್ಮ ಅಭಿಮಾನದ ರೂಪಗಳು ಹೇಗಿದ್ದಾವೆ ಅಂತಂತಂದರೆ, ನಾಮಫಲಕದಲ್ಲಿ ಕನ್ನಡದ ಸೈನ್ ಮಾಡೋದು, ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅನ್ನೋದು, ಅದಷ್ಟಕ್ಕೆ ಕನ್ನಡ ಅಭಿಮಾನ ಇಲ್ಲದಲ್ಲ. ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಕನ್ನಡವನ್ನು ನಮ್ಮದಾಗಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಶೈಕ್ಷಣಿಕ ವಲಯಕ್ಕೆ ಅದನ್ನು ತಂದುಕೊಳ್ಳುವ ಕ್ರಮ ಹೇಗೆ ಅನ್ನೋದೇ ಭಾಳ ನಮ್ಮ ನಡುವಿರೋ ಸವಾಲು ಅನ್ನೋದನ್ನು. ಇತ್ತೀಚೆಗೆ ಎಂಥ ಮೋಹ ಆಗಿದೆ ಅಂದರೆ, ಗ್ರಾಮೀಣ ಮೂಲದೊಳಗೂ ಕೂಡ ಮಕ್ಕಳುಗಳು ಇಂಗ್ಲೀಷ್ ಕಲಿಬೇಕು. ಆ ಮಕ್ಕಳುಗಳು ಇಂಗ್ಲೀಷಲ್ಲಿ ಮಾತಾಡೋ ತಂದೆ ತಾಯಿಗಳಿಗೆ ಏನೋ ಖುಷಿ, ಸಂಭ್ರಮ, ಓ ನನ್ನ ಮಗು ಇಂಗ್ಲೀಷಲ್ಲಿ ಮಾತಾಡ್ತು ಅಂತೇಳಿ. ಇಂಥ ಸಂದರ್ಭಕ್ಕೆ ಕನ್ನಡ ಶಾಲೆಗಳು ಇವತ್ತು ಆತಂಕದ ಸಂದರ್ಭವನ್ನು ಎದುರಿಸ್ತಿದ್ದಾವೆ. ಸರ್ಕಾರಗಳು ಕೂಡ ಇದಕ್ಕೆ ಪೂರಕವಾಗಿ ಇದ್ದಾವೇನೋ ಅನ್ನುವಂಥ ತಕರಾರುಗಳು ನಮ್ಮ ನಡುವೆ ಇದ್ದಾವೆ. ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಗೊಳಿಸೋ ಕಡೆ ಕನ್ನಡ ಶಾಲೆಗಳಿಗಿರುವಷ್ಟು ಯೋಜನೆಗಳು ಬಹುಶಃ ಇನ್ಯಾವೂ ಇಲ್ಲವೇನೋ ಅಂತ ಅನಿಸುತ್ತೆ ನನಗೆ. ಆದರೆ ಯೋಜನೆಗಳಾಗೇ ಉಳ್ಕೊಂಡಿದ್ದಾವೆ. ನಾನು ಯಾವುದೋ ಮೊನ್ನೆ ಒಂದು ಸರ್ಕಾರಿ ಶಾಲೆಯ BO ಆಫೀಸ್ ಕಡೆ ಹೋಗಿದ್ದೆ. ಅವ್ರು ಹಾಕಿರೋ ಬೋರ್ಡುಗಳು ನೋಡಿದರೆ ಎಷ್ಟು ಯೋಜನೆಗಳು ಬೋರ್ಡನ್ನು ಹಾಕ್ಕೊಂಡಾರೆ ಅಂತಂತಂದರೆ ಅಷ್ಟು ಯೋಜನೆ ಬೋರ್ಡನ್ನು ಹಾಕ್ಕೊಂಡಾರೆ. ಆದರೂ ಕೂಡ ಶಾಲೆಗಳು ಅಭಿವೃದ್ಧಿ ಆಗ್ತಿಲ್ಲ. ಯಾಕೆ?
ಜನರಿಗೆ ಈಗ ಇಂಗ್ಲೀಷು ಅನ್ನದ ಭಾಷೆ ಅನ್ನೋದು ಇಂಗ್ಲೀಷ್ ಕಲ್ತ್ರೆ ನಮಗೆ ನೌಕರಿ ಸಿಗುತ್ತೆ ಅನ್ನುವಂಥ ಪರಿಕಲ್ಪನೆ ನಮ್ಮಲ್ಲಿ ರೂಪುಗೊಂಡಿರೋದ್ರಿಂದ ಈ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಕನ್ನಡದಲ್ಲಿ ಓದಿರೂ ಕೂಡ ಅವಕಾಶಗಳು ಹೆಚ್ಚನ್ನುವಂಥದ್ದನ್ನು ನಾವು ರೂಪಿಸಬೇಕಾಗಿದೆ. ಒಂದು ಕಾಲಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಡಿಗ್ರಿಗೆ ಆಯ್ಕೆ ಮಾಡ್ಕೋಬೇಕಾದ ಸಬ್ಜೆಕ್ಟನ್ನು ಮೊದಲು ಆಯ್ಕೆ ಕನ್ನಡ ಆಪ್ಷನಲ್, ನಂತರ ಉಳಿದದ್ದು ಕನ್ನಡ ಆಪ್ಷನಲ್ಲಿ ಯಾವಿದಾವೋ ಆ ಕಾಂಬಿನೇಷನ್ಸ್ಗಳು ಮೊದಲು ಫುಲ್ ಆಗಿಬಿಡವು, ಆನಂತರ ಉಳಿದೋಕೆ ತುಂಬ್ತಿದ್ವು. ಇವತ್ತು ಕನ್ನಡ ಆಪ್ಷನಲ್ಲು ಎಲ್ಲೇ ಕೆಲವು ಕಾಲೇಜಲ್ಲಿದ್ದಾವೆ, ಎಲ್ಲೋ 5-10 ಹುಡುಗರು ಕೂರಿಸ್ಕೊಂಡು ಇವತ್ತು ಪಾಠ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಈ ಸ್ಥಿತಿ ಬಹಳ ದಿನ ಉಳಿಯಲ್ಲ ಅನ್ನೋದು ಕೂಡ ಗಮನಿಸಬೇಕಾಗಿದೆ ನಾವು. ಯಾಕಂದರೆ ಒಂದು ದಿನಮಾನಕ್ಕೆ ಯಾವುದೋ ಬೇಕನ್ನಿಸುತ್ತೆ, ಇನ್ನೊಂದು ದಿನಮಾನಕ್ಕೆ ಇನ್ಯಾವುದರ ಬೇಡಿಕೆ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತು ಕನ್ನಡ ಓದುವರ ಸಂಖ್ಯೆನೇ ಕಮ್ಮಿ ಆಗ್ತಿರುವ ಈ ಸಂದರ್ಭಕ್ಕೆ ಭಾಷಾ ವಿದ್ವಾಂಸರು, ಚಿಂತಕರು, ಸಾಹಿತಿಗಳು ನಾವೆಲ್ಲರೂ ಕೂಡ ಇವತ್ತು ಕನ್ನಡವನ್ನು ಕಟ್ಟುವ ಬಗೆ ಯಾವುದು? ನಾವು ಏನೋ ಉಂಬುತನದಿಂದ ನಾವು ಭಾಷಾಭಿಮಾನ ಅಂತ ಮಾತಾಡೋದಕ್ಕಿಂತಲೂ ಕೂಡ ಅದನ್ನು ಬದುಕಾಕ್ಸೋದು ಹೇಗೆ, ನಮ್ಮ ಶೈಕ್ಷಣಿಕ ವಲಯಕ್ಕೆ ತಂದುಕೊಳ್ಳೋದು ಹೇಗೆ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು. ಆಮೇಲೆ ಬಹಳ ಮುಖ್ಯವಾದ ನಾವು ಗಮನಿಸಬೇಕು, ಕನ್ನಡದ ಉಪಭಾಷೆಗಳ ಬಗ್ಗೆನೇ ನಾನು ಆಗಲೇ ಮಾತಾಡಬೇಕಾದ್ರೆ ಯಾವ ಜನವರ್ಗ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಬಲವಾಗಿದ್ದಾರೋ ಆ ವರ್ಗದ ಭಾಷೆಯನ್ನೇ ನಾವು ಆಡಳಿತ ಭಾಷೆ ಕಡೆ ಹೆಚ್ಚು ನಾವು ಅದನ್ನು ಹೇಳ್ಕೊತೀವಿ, ನಾವು ಅದನ್ನೇ ಪ್ರಮಾಣೀಕೃತ ಭಾಷೆ ಅಂದ್ಕೊತೀವಿ. ಅರ್ಥಾತ್ ಕನ್ನಡದ ಅಸ್ಮಿತೆ ಅಥವಾ ಕನ್ನಡದ ಗಟ್ಟಿತನ ಹೆಚ್ಚಬೇಕು ಅಂತಂದರೆ, ನಮ್ಮ ನಡುವಿನ ತಾರತಮ್ಯಗಳನ್ನು ಕಳ್ಕೋಬೇಕಂತಂತಂದರೆ ಕನ್ನಡಕ್ಕೆ ಕೂಡ ರಾಜಕೀಯ ಶಕ್ತಿ ಬರಬೇಕು. ಕನ್ನಡದ ಮನಸ್ಸುಗಳಿಗೆ ರಾಜಕೀಯ ಶಕ್ತಿ, ಕನ್ನಡ ನಾಡಿಗೆ ರಾಜಕೀಯ ಶಕ್ತಿ ಹೆಚ್ಚಾದರೆ ಭಾಷಿಕ ಶಕ್ತಿಯು ಕೂಡ ಹೆಚ್ಚಾಗಿ ಬಂತು ಅನ್ನೋದನ್ನು ನಾವು ಗ್ರಹಿಸಬೇಕಾಗಿದೆ. ಇದು ಒಂದು. ಎರಡನೇದು, ನಾನು ಆಗಲೇ ಹೇಳಿದಾಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಅಲಕ್ಷಿತ ಜನಸಮುದಾಯದ ಕನ್ನಡ ಇವತ್ತು ಅವಜ್ಞೆ ಒಳಗಾಗ್ತಿದೆ. ನಿಜವಾಗಿ ನಮ್ಮ ನೆಲದ ಸಾರಸತ್ವ ಆ ಭಾಷೆಗಳಲ್ಲಿ ಹೆಚ್ಚಾಗಿ ಅಡಗಿದೆ. ಆ ಭಾಷೆ ಉಳಿಬೇಕು ಅಂತಂದರೆ ಆ ಸಂಸ್ಕೃತಿಗಳು ಉಳಿಬೇಕು. ಆ ಸಂಸ್ಕೃತಿ ಉಳಿಬೇಕಂದ್ರೆ ಆ ಜನವರ್ಗವನ್ನು ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮೇಲೆತ್ತುವ ಪ್ರಯತ್ನವೊಂದನ್ನು ನಾವು ಮಾಡಬೇಕು. ಆವಾಗ ಬಹುತ್ವದ ಕನ್ನಡ, ಬಹುಮುಖಿ ಕನ್ನಡ ಆವಾಗ ಮಾತ್ರ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಅನೇಕ ನಮ್ಮ ನಡುವಿನ ಆ ಥರದ ಭಾಷೆಗಳು ಇಲ್ಲದೆ ಆಗುವ ಸಂದರ್ಭಗಳು ಹೆಚ್ಚಿರ್ತವೆ ಅನ್ನೋದನ್ನು ನಾವು ಗಮನಿಸ್ಬೇಕು. ನಾವು ಉದಾಹರಣೆ ಅಂತಂತಂದರೆ, ನಿಮಗೆ ನಾವು ಮೊದಲು ಕನ್ನಡದೊಳಗೆ ಬರಹ ಕನ್ನಡ ಅಂತಂದರೆ ಮಂಗಳೂರು ಕನ್ನಡವೇ ಬರಹ ಕನ್ನಡ ಅಂತ ಭಾವಿಸ್ಕೊಂಡಿದ್ದೀವಿ ನಾವು. ಇವತ್ತು ಕೂಡ ಹೆಚ್ಚು ಅದನ್ನೇ ಬಳಸ್ತೀವಿ. ದಲಿತ ಮತ್ತು ಬಂಡಾಯ ಸಹಿತ ಬಂದಾಗ ಆಯಾ ಸಾಮಾಜಿಕ ಉಪಭಾಷೆಯಲ್ಲಿ ಬರೀಲಿಕ್ಕೆ ಆರಂಭಿಸಿದರು. ಅದಕ್ಕೆ ಅದೇವ್ ಇರ್ಬೋದು, ಬಂಡಾಯದಲ್ಲಿ ಬರೆದಂಥ ಅನೇಕ ಗೆಳೆಯರಿರ್ಬೋದು, ಚೆನ್ನನ ವಾಲಿಕಾರನ ಕಾದಂಬರಿ ಇರ್ಬೋದು, ಇವೆಲ್ಲವನ್ನೂ ಕೂಡ ಗ್ರಹಿಸಿದರೆ ಅಲ್ಲಿ ಇರುವ ಶಾಬ್ದಿಕ ಸಾಧ್ಯತೆಗಳನ್ನು, ಅದು ಶಬ್ದ ಸಂಪತ್ತನ್ನು ನೋಡಿದರೆ ನಮ್ಮ ಡಿಕ್ಷನರಿ ಏನಕ್ಕೆ ಉಪಯೋಗ ಇಲ್ಲ ಅನ್ಸುತ್ತೆ ನಮಗೆ. ನಾವು ಕನ್ನಡಕ್ಕೆ ಆಯಾ ಸಾಮಾಜಿಕ ಉಪಭಾಷೆಗಳನ್ನ ಗ್ರಹಿಸ್ಕೊಂಡೇ ಮತ್ತೆ ನಾವು ಹೊಸ ಡಿಕ್ಷನರಿ ಬರೀಬೇಕಾದಂಥ ಸವಾಲು ಇವತ್ತು ನಮ್ಮ ಕಣ್ಣೆದುರಿಗಿದೆ. ಅಷ್ಟು ಪದಕೋಶ ಅಲ್ಲಿ ತುಂಬಿಕೊಂಡಿದೆ. ಆ ಭಾಷೆಗಳು ಉಳಿಬೇಕಂತಂದರೆ ಆ ಜನವರ್ಗವನ್ನು ನಾವು ಮೇಲೆತ್ತುವ ಪ್ರಯತ್ನವೊಂದನ್ನು ನಾವು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ನಾವು ಹಾಗಾಗಿ ಕನ್ನಡ ಅಂತಂದರೆ ಅದು ಒಂದು ಭಾಷೆ ಅಲ್ಲ, ಕನ್ನಡದೊಳಗೆ ಹಲವು ಉಪಭಾಷೆಗಳು ಸೇರಿಕೊಂಡು ಅದು ಕನ್ನಡ ಆಗಿದೆ ಅನ್ನುವಂಥದ್ದು ಭಾಳ ಮುಖ್ಯವಾದದ್ದು. ಭಾಷಿಕ ಮೂಲಭೂತವಾದ ಇದೆಲ್ಲ ಅದು ತುಂಬ ಅಪಾಯಕರವಾದದ್ದು. ಮೂಲಭೂತವಾದ ಅದು ಯಾವ ವಲಯದಿಂದ ಅದು ಪ್ರವೇಶ ಮಾಡ್ತಂತ ಹೇಳೋಕ್ಕಾಗೋದಿಲ್ಲ. ಆಚರಣಾ ರೂಪದೊಳಗೆ ಇರುವಂಥ ನಂಬಿಕೆಗಳ ಒಳಗೆ ಅದು ಪ್ರವೇಶ ಮಾಡುತ್ತೆ. ಭಾಷೆಯನ್ನು ದಕ್ಕಿಸ್ಕೊಂಡು ಭಾಷಿಕ ರೂಪದೊಳಗೆ ಅದು ಪ್ರವೇಶ ಮಾಡ್ತಾ ಹೋಗುತ್ತೆ. ಹಬ್ಬ ಹರಿದಿನ ಹೆಸರೊಳಗೆ ಮಾಡ್ತಾ ಹೋಗುತ್ತೆ, ದೇಸಿ ಹೆಸರೊಳಗೆ ಮಾಡ್ತಾ ಹೋಗುತ್ತೆ, ರಾಷ್ಟ್ರೀಯತೆ ಹೆಸರೊಳಗೆ ಮಾಡ್ತಾ ಹೋಗುತ್ತೆ, ಪುರಾಣ ಕಾವ್ಯಗಳ ಹೆಸರೊಳಗೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಭಾಷಿಕ ಮೂಲಭೂತವಾದ ಇರಲಿಲ್ಲ, ಅದು ಹೆಚ್ಚು ಅಪಾಯಕರವಾದದ್ದು. ಆ ಭಾಷಿಕ ಮೂಲಭೂತವಾದದ ಬೋನಿನಲ್ಲಿ ಇವತ್ತು ಕನ್ನಡ ನರಳುತ್ತಾ ಇದೆ. ಆದ್ದರಿಂದ ಬಿಡುಗಡೆಗೊಳಿಸಬೇಕಾದದ್ದು ನಮ್ಮೆಲ್ಲರ ಮುಂದಿರುವಂಥ ಒಂದು ಸವಾಲದು.
ಜೊತೆಗೆ ಕನ್ನಡದೊಳಗೆ ನಮಗೆ ಮಾಹಿತಿ ಸಿಗಲ್ಲ ಅನ್ನುವಂಥ ಒಂದು ಭಾಳ ದೊಡ್ಡ ಆತಂಕ ನಮ್ಮ ಅನೇಕ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್, ಮೆಡಿಕಲ್ ಸ್ಟೂಡೆಂಟ್ಸ್ಗಳು, ಬೇರೆ ಬೇರೆ ವಿದ್ಯಾರ್ಥಿಗಳು ನಮ್ಮ ನಡುವೆ ಮಾತಾಡ್ತಿರ್ತಾರೆ. ನಮಗೆ ಕನ್ನಡದಲ್ಲಿ ಸಿಗೋಲ್ಲ ಅಂತಂದರೆ ನಾವು ಆ ಬಗ್ಗೆ ಪ್ರಯತ್ನಗಳು ಹೆಚ್ಚು ಮಾಡಿಲ್ಲ ಅಂತ ಅರ್ಥದು. ವಿಶ್ವದ ಜ್ಞಾನವನ್ನು ಕನ್ನಡಕ್ಕೆ ನಾವು ಒತ್ತು ತರುವ ಪ್ರಯತ್ನವೊಂದನ್ನು ನಾವು ಮಾಡಬೇಕಾಗಿದೆ. ಕನ್ನಡವನ್ನು ಸಿರಿವಂತ ಭಾಷೆಯಾಗಿ ಮಾಡಬೇಕಂತಂದರೆ ನಾವು ಭಾಷಿಕ ಮೂಲಭೂತವಾದದಿಂದ ಹೊರಬಂದು ಜಗತ್ತಿನ ಎಲ್ಲ ಭಾಷೆಗಳನ್ನು ದಕ್ಕಿಸ್ಕೋಬೇಕಾಗಿದೆ. ಅಲ್ಲಿನ ಅರಿವನ್ನು ನಮ್ಮದಾಗಿ ಮಾಡ್ಕೋಬೇಕಾಗಿದೆ. ಆ ಮುಖೇನ ಕನ್ನಡವನ್ನು ನಾವು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ. ಆ ಪ್ರಯತ್ನ ಆಗ್ತಾಯಿದೆ, ಆಗಿಲ್ಲ ಅಂತಲ್ಲ ಇವತ್ತು. ಆದರೂ ಕೂಡ ಅದರ ಪ್ರಮಾಣ ಕಮ್ಮಿನೇ ಅನ್ನುವಂಥದ್ದನ್ನು ನಾವು ನೋಡಬೇಕು. ನಾವು ಈ ಉದ್ದೇಶಿತ ನೆಲೆಗಟ್ಟುಗಳನ್ನ ಇಟ್ಕೊಂಡು ಕನ್ನಡ ಭಾಷೆ ಇವತ್ತು ಬೆಳಿಬೇಕಾದದ್ದು ನಮ್ಮ ನಡುವಿನ ಬಹಳ ದೊಡ್ಡ ಒಂದು ಸವಾಲು ಅನ್ನೋದು ಗಮನಿಸ್ಬೇಕು. ನಾವು ಭಾಳ ಮುಖ್ಯವಾಗಿ ಪ್ರಭುತ್ವ ಶಕ್ತಿಗಳು ಭಾಷಿಕ ನೆಲೆಯಿಂದ ಭಾಷಿಕ ಮುಖವಾಡದಲ್ಲಿ ಮತ್ತೆ ಮತ್ತೆ ನಮ್ಮ ನಡುವೆ ಮಾತಾಡ್ತಿದ್ದಾವೆ. ಈ ಪ್ರಭುತ್ವ ಶಕ್ತಿಗಳನ್ನು ಇಲ್ಲವಾಗಿಸ್ಕೊಳ್ಬೇಕಾದದ್ದು ನಿಮ್ಮ ನಡುವಿನ ಒಂದು ದೊಡ್ಡ ಸವಾಲು. ನನಗೆ ಭಾಷಾ ವಿಜ್ಞಾನಿ ಕಂಗಾಸ್ಮನ್ ಮಾತನ್ನು ಹೇಳ್ತಾ ಹೋಗ್ತಾರೆ. ಆ ಮಾತನ್ನು ಓದ್ತೀನಿ. ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಒಂದು ನಿರ್ದಿಷ್ಟ ಭಾಷೆಯ ಉಳಿವು ಮತ್ತು ಪ್ರಸಾರಕ್ಕೆ ಎಲ್ಲ ಬಗೆಯ ನೆರವು, ಪ್ರಚೋದನೆ, ಪ್ರೋತ್ಸಾಹ ನೀಡುತ್ತದೆ. ಇದರಿಂದಾಗಿ ಜನಸಾಮಾನ್ಯರ ಅಸಮಾನತೆ, ನಿಜವಾದ ಪ್ರಜಾಪ್ರಭುತ್ವ ಅರಿವಿಗೆ ಜನಸಾಮಾನ್ಯರ ಅಸಮಾನತೆ ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತೆ ಅನ್ನುವ ಮಾತನ್ನು ಹೇಳ್ತಾ ಹೋಗ್ತಾರೆ. ಅರ್ಥಾತ್ ಸಾಮ್ರಾಜ್ಯಶಾಹಿ ಏನು ಮಾಡುತ್ತಂತಂದರೆ ನಮ್ಮಲ್ಲಿರುವಂಥ ಡಾಮಿನೆಂಟ್ ಲ್ಯಾಂಗ್ವೇಜನ್ನು, ಅಂದರೆ ಕನ್ನಡದ ಒಂದು ಪ್ರಮಾಣೀಕೃತ ಭಾಷೆಯನ್ನೇ ಅದನ್ನು ಸಪೋರ್ಟ್ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಏನಾಗುತ್ತಂದರೆ ಇನ್ನು ಕನ್ನಡದ ಉಳಿದ ಉಪಭಾಷೆಗಳು ಅವಜ್ಞೆ ಒಳಗಾಗ್ತಾ ಹೋಗ್ತವೆ. ಕನ್ನಡದ ಉಪಭಾಷೆಗಳು ಅವಜ್ಞೆ ಒಳಗಾದಂತೆ ಕನ್ನಡದ ತನ್ನ ಅಸ್ಮಿತೆಯ ಕೂಡ ಪ್ರಮಾಣ ಕಮ್ಮಿ ಆಗುತ್ತೆ. ಆಳುವ ಒಂದು ಪ್ರಭುತ್ವ ಇಲ್ಲಿನ ಆಳುವ ಭಾಷೆಯೊಂದಿಗೆ ಒಂದು ಅಂತರ್ ಸಂಬಂಧವನ್ನು ಕಲ್ಪಿಸ್ಕೊಳ್ತದೆ. ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ನಡುವಿನ ತಾರತಮ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದು ಇಲ್ಲದ ಆಗಬೇಕಂತಂದರೆ ನಾವು ಭಾಷೆಯನ್ನು ನಾವು ಸೆಕ್ಯುಲರ್ ದೃಷ್ಟಿಯಿಂದ ನೋಡುವ ಪರಿಕಲ್ಪನೆ ನಮ್ಮೊಳಗೆ ರೂಪುಗೊಳ್ಳಬೇಕಾಗಿದೆ. ನಮ್ಮ ನಡುವಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ತಾರತಮ್ಯಗಳು ಎಲ್ಲವಾಗಬೇಕಾಗಿದೆ. ಆವಾಗ ಮಾತ್ರ ಕನ್ನಡ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ. ಕನ್ನಡ ಮಾಧ್ಯಮಕ್ಕೆ ಹೆಚ್ಚು ಒತ್ತು ಸಿಗಲಿಕ್ಕೆ ಸಾಧ್ಯ. ಕನ್ನಡದ ಅಸ್ಮಿತೆಯನ್ನು ಜಗತ್ತಿನ ವ್ಯಾಪ್ತಿಗೆ ನಾವು ಒತ್ತೊಯ್ಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಗೆಳೆಯರೇ, ಇಷ್ಟು ಒಂದು ಪ್ರಾಸ್ತಾವಿಕ ಮಾತುಗಳು ಸಾಕು ಅಂತ ಅಂದ್ಕೊಂಡಿದ್ದೇನೆ. ನನಗೆ 20 ನಿಮಿಷ ಕಾಲಾವಧಿ ಕೊಟ್ಟಿದ್ದರಿಂದ 20 ನಿಮಿಷದಲ್ಲಿ ಒಂದಿಷ್ಟು ವಿಚಾರಗಳನ್ನು ಚರ್ಚೆಗೆ ಎತ್ಕೊಂಡಿದ್ದೇನೆ. ಮುಂದೆ ಯಾವತ್ತು ಇದು ವೆಬಿನಾರು ಮುಖಾಮುಖಿ ನೀವು ಚರ್ಚೆ ಸಂವಾದ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇದು ಏಕಮುಖಿಯಾದಂಥ ವಿಚಾರ ಆಗಿದೆ. ಮತ್ತೆ ಯಾವತ್ತಾದರೂ ಕೂಡ ಕೊರೋನಾ ಕಳೆದಾದ ಮೇಲೆ ನೀವು ಮತ್ತೆ ಯಾವುದಾದ್ರೂ ವೇದಿಕೆಗೆ ಮತ್ತೆ ನಾವು ಒಟ್ಟಿಗೆ ಸೇರಿದರೆ ಈ ವಿಷಯಕ್ಕೆ ಪೂರಕವಾದಂಥ ಸಂದರ್ಭ ವೇದಿಕೆ ಒದಗಿ ಬಂದರೆ ಚರ್ಚೆನ ಮತ್ತಷ್ಟು ವಿಸ್ತರಿಸ್ಬೋದು ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ 65ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ನುಡಿ ಹಬ್ಬವು ಅಂತರ್ಜಾಲದ ಮೂಲಕವಾಗಿ ಈಗ 10ನೇ ದಿನ ಸಂಪನ್ನಗೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ನಾನು ಸಾಂಕೇತಿಕವಾಗಿ 4 ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಬೇಕಾಗಿದೆ. ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಕನ್ನಡ ಅಭಿಮಾನಿ ವೃಂದಕ್ಕೆ ನಾನು ಸಾಹಿತ್ಯ ಪರಿಷತ್ ಪರವಾಗಿ ಅಭಿನಂದನಾಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ಆರಂಭದಲ್ಲೇ ನಿಮ್ಮೆಲ್ಲರನ್ನು ಸ್ವಾಗತಿಸಿದಂಥ ನಮ್ಮ ಸಾಹಿತ್ಯ ಕ್ಷೇತ್ರದ ಒಬ್ಬ ಸಾಹಿತಿಗಳು, ಕಾರ್ಪೊರೇಷನ್ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ಈಗ ಸಂಪೂರ್ಣವಾಗಿ ಸಮಾಜ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂಥ HK ಸತ್ಯಭಾಮ ಅವರು ತಮ್ಮನ್ನೆಲ್ಲ ಮತ್ತು ನಮ್ಮನ್ನೆಲ್ಲ ಸ್ವಾಗತಿಸಿರುವುದು ಸರಿ ಅಷ್ಟೇ. ಅಂತೆಯೇ ಇವತ್ತು
ನಮ್ಮ ಕದಳಿ ವೇದಿಕೆಯ ಶಾರದಾ ತಂಡದವರು ಅತ್ಯಂತ ಉತ್ತಮವಾದಂಥ ನಾಡಗೀತೆ ಮತ್ತು ಸುಗಮ ಸಂಗೀತವನ್ನು ನಡೆಸಿಕೊಟ್ಟಿದ್ದಾರೆ. ಮುಂದೂ ನಡೆಸುವವರಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತಾ ಇವತ್ತಿನ ಉಪನ್ಯಾಸ ಕನ್ನಡದ ಆತಂಕಗಳು ಎನ್ನುವಂಥ ಉಪನ್ಯಾಸ ಅತಿ ಉಪಯುಕ್ತವಾದುದು ಅನ್ನುವಂಥದ್ದು ಎರಡು ಮಾತಿಲ್ಲ. ಯಾಕೆಂದರೆ ಕನ್ನಡಕ್ಕೆ ಕುತ್ತು ಬರುತ್ತದೆ ಅನ್ನುವಂಥ ಅನ್ಯ ಭಾಷಿಕರ ದರ್ಬಾರದ ಮಧ್ಯೆ ನಮ್ಮ ಕನ್ನಡ ಸಿಡಿದು ಹೇಳುತ್ತದೆ ಅನ್ನುವಂಥ ಆತಂಕದ ಸುಳಿಯಲ್ಲಿಯೂ ಕೂಡ ಕನ್ನಡಿಗರು ನಿರಾಭಿಮಾನಿಗಳಲ್ಲ ಅನ್ನುವಂಥದ್ದನ್ನು ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ನಮ್ಮ ಹರಿಹರದ SGVP ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಅತ್ಯಂತ ಕರಾರುವಕ್ಕಾಗಿ ನಿಖರತೆಯಿಂದ ಪ್ರಖರತೆಯಿಂದ ಮಾತನಾಡಬಲ್ಲಂಥ ಒಬ್ಬ ಸಾಹಿತ್ಯ ಕ್ಷೇತ್ರದ ಹಿರಿಯರೂ ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ AB ರಾಮಚಂದ್ರಪ್ಪ ಅವರು ಅತ್ಯುತ್ತಮವಾದಂಥ ಉಪನ್ಯಾಸದ ನುಡಿಗಳನ್ನು ಆಡಿದ್ದಾರೆ. ಅವರೆಲ್ಲರಿಗೂ ಸಾಹಿತ್ಯ ಪರಿಷತ್ ಪರವಾಗಿ ಅಭಿಮಾನಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಸಾಂದರ್ಭಿಕವಾಗಿ 4 ಮಾತುಗಳು. ಕನ್ನಡ ನಾಡು ಅತ್ಯಂತ ವೈಭವದ ಬೀಡು. ಅಂಥ ನಾಡು ಇತಿಹಾಸವನ್ನು ನೀವೆಲ್ಲರೂ ತಿಳಿಯಲೇಬೇಕಾಗುತ್ತದೆ. ನಿನ್ನೆಯದನ್ನು ಮರೆತವನು ಇಂದು ಬದುಕಲಾರ, ನಾಳೆಯನ್ನು ಕಟ್ಟಲಾರ ಎಂಬ ಸುಂದರವಾದ ನುಡಿಮುತ್ತೊಂದಿದೆ. ನಮ್ಮ ನಾಡು ನುಡಿಯ ಇತಿಹಾಸವನ್ನು ತಿಳಿಯಲು ಈ ನುಡಿಗಟ್ಟು ನಮಗೆ ಪ್ರೇರಣೆ ನೀಡಲಿದೆ ಎಂಬುದು ನನ್ನ ಭಾವನೆ. ಕನ್ನಡ ನಾಡಿಗೆ ತನ್ನದೇ ಆದ ಇತಿಹಾಸವಿದೆ. ಕನ್ನಡ ನಾಡಿನ ಆಡಳಿತ ಭಾಷೆ ಕನ್ನಡವೇ ಆಗಿದೆ. ಕನ್ನಡ ಭಾಷೆಗೆ ತನ್ನದೇ ಆದ ಸ್ಥಾನಮಾನ, ಗೌರವ ಇದೆ. ಕನ್ನಡ ನಾಡಿನಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬಹುದಾಗಿದೆ. ನಮ್ಮ ನಾಡಿನಲ್ಲಿ ವಿವಿಧ ಭಾಷೆಗಳ, ವಿವಿಧ ಆಚಾರ ವಿಚಾರಗಳ, ವಿವಿಧ ಸಂಸ್ಕೃತಿಯ, ವಿವಿಧ ಆಹಾರ ಪದ್ಧತಿಯ ಕನ್ನಡಿಗರಿದ್ದಾರೆ. ಇಂತಹ ನಾಡಿನಲ್ಲಿ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಚಿತ್ರಕಲೆ, ಸಂಗೀತಗಳಲ್ಲಿ ವೈವಿಧ್ಯತೆ ಇದ್ದರೂ ನಾವೆಲ್ಲರೂ ಒಂದೇ ಎಂದು ಬಾಳುತ್ತಿದ್ದೇವೆ. ನಮ್ಮ ನಾಡಗೀತೆಯ ರಚನಾಕಾರರಾದಂಥ ರಾಷ್ಟ್ರಕವಿ ಕುವೆಂಪುರವರು ಹೇಳಿರುವಂತೆ, ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಎಂದು ದೇಶದ ಮತ್ತು ನಾಡಿನ ಏಕತೆಯನ್ನು ಮತ್ತು ಸಮಗ್ರತೆಯನ್ನು ಬಿತ್ತುವ ಒಂದು ಸಂಕೇತವಾಗಿದೆ. ಇಂತಹ ಸುಂದರವಾದ ನಾಡನ್ನು ಕಟ್ಟಲು ಅನೇಕ ಜನರ ಪರಿಶ್ರಮವಿದೆ. ನಮ್ಮ ನಾಡಿನ ಹಿರಿಯ ಮತ್ತು ಶ್ರೇಷ್ಠ ಸಾಹಿತಿಗಳಾದ ಉಯಿಲುಗೋಳು ನಾರಾಯಣರು ಹೇಳಿರುವಂತೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬುದು ನಮ್ಮ ಐಕ್ಯತೆಯ ಕ್ರಾಂತಿಗೀತೆಯಾಗಿ ಜನಮಾನಸದಲ್ಲಿ ಬಿತ್ತಲಾಗಿದೆ. ಇದರ ಜೊತೆಯಲ್ಲಿಯೇ ಇನ್ನೂ ಮುಂತಾದ ಪ್ರಾರಂಭಿಕವಾಗಿ ನಾಡು ನುಡಿ ಕಟ್ಟುವಲ್ಲಿ ಗಟ್ಟಿ ಧ್ವನಿ ಎತ್ತಿದ ಇತಿಹಾಸದ ದಾಖಲೆಗಳಿವೆ. ಇಂತಹ ದಾಖಲೆಗಳನ್ನು ಒಳಗೊಂಡಂತಹ ಕನ್ನಡಿಗರಿಗೆ ಆತಂಕದ ಮಾತೆಯಲ್ಲಿ ಎಂಬ ಮಾತನ್ನು ನೀವೆಲ್ಲರೂ ಪುನರುಚ್ಚರಿಸುವಂಥ ಸಂದರ್ಭ ಬಂದಾಗ ನಾವು ಈ ಆರ್ಯಭಟ್ಟರ ಒಂದು ವೀರ ವ್ಯಕ್ತಿಯ ಶಾಸನದಲ್ಲಿ ಹೇಳಿರುವಂತೆ, ನಾವು ಕನ್ನಡಿಗರು ಸಿಂಹದ ಮರಿಯಂತೆ ಸಿಡಿದೇಳುವಂಥ ವ್ಯಕ್ತಿತ್ವ ಇರುವಂಥವರು ಅಂತ ತೋರಿಸಿಕೊಡುವಂಥ ಕಾಲ ಬಂದಾಗ ಖಂಡಿತವಾಗಿ ಸಮಗ್ರ ಕರ್ನಾಟಕದ ಕನ್ನಡಿಗರು ಒಂದಾಗುತ್ತವೆ ಅನ್ನುವಂಥ ಅನೇಕ ಸಂದರ್ಭದಲ್ಲಿ ಗೋಕಾಕ್ ಚಳವಳಿಯಂಥ ಸಂದರ್ಭಗಳು ನಾವೆಲ್ಲ ಎದುರಿಸಿದ್ದೇವೆ. ಅಂಥ ಹೋರಾಟದ ಸಂದರ್ಭ ಬಂದರೆ, ಕನ್ನಡಕ್ಕೆ ಏನಾದರೂ ಆತಂಕದ ಕುತ್ತುಗಳು ಬಂದರೆ ನಾವೆಲ್ಲರೂ ಸಿಡಿದೇಳುವಂಥ ಕನ್ನಡಿಗರು ನೀವೆಲ್ಲರೂ ಆಗೋಣ ಅಂತೇಳಿ 65ನೇ ಕರ್ನಾಟಕ ರಾಜ್ಯೋತ್ಸವದ ಈ 10ನೇ ದಿನದ ಈ ಸಂಪನ್ನಗೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಈ ಅಂತರ್ಜಾಲದ ಮೂಲಕ ಇನ್ನೂ 20 ದಿನಗಳ ಕಾಲ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಸುಂದರವಾಗಿ ಮೂಡಿಬರುತ್ತೆ ಅನ್ನುವಂಥ ಅನೇಕರ ಅಭಿಪ್ರಾಯವನ್ನು ನಾವು ಕೇಳಿ ಸಾಹಿತ್ಯ ಪರಿಷತ್ತು ಸಂತೋಷಗೊಂಡಿದೆ. ಇನ್ನೂ ಮುಂದುವರಿಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವಿರಲಿ ಅಂತ ನಾನು ಸಾಹಿತ್ಯ ಪರಿಷತ್ ಪರವಾಗಿ ಪ್ರಾರ್ಥಿಸಿಕೊಳ್ತಾ ಮತ್ತೊಮ್ಮೆ ತಮಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಅಭಿನಂದನಾಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಭುವನೇಶ್ವರಿ ತಾಯಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ಎಲ್ಲರಿಗೂ
ಶುಭವಾಗಲಿ. ನಮಸ್ಕಾರ. ನಂಬಿದೆ ಗುರುವೇ ನಿನ್ನ ನಂಬಿದೆ, ನಂಬಿದೆ ಗುರುವೇ ನಿನ್ನ ನಂಬಿದೆ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ. ಅಂಬಿಕಾ ರಮಣ ನೀನೆ ಅಂಬಿಕಾ, ಅಂಬಿಕಾ ರಮಣ ನೀನೆ ಅಂಬಿಕಾ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ, ನಂಬಿದೆ
ಕುಣಿದು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೇ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ನಾಟ್ಯರಾಣಿ ಶಾಂತಲೆಯ ಕೀರ್ತಿ ಕಂಡ ಕನ್ನಡ ವೀರರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ ನಾಟ್ಯರಾಣಿ ಶಾಂತಲೆಯ ಕೀರ್ತಿ ಕಂಡ ಕನ್ನಡ ವೀರರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ ದಂಡ ಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ ದಂಡ ಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ ಜೀವನದಿ ಹರಿಯುವ ಪುಣ್ಯಭೂಮಿ ಕನ್ನಡ ಪುಣ್ಯಭೂಮಿ ಕನ್ನಡ ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೇ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಅದುಡವಿದ್ದೀರಾ ಏನು ಬಂದಿರಿ ಅದುಡವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಏನು ಬಂದಿರಿ ಅದುಡವಿದ್ದೀರಾ ಏನು ಬಂದಿರಿ ಅದುಡವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದೊಡೆ ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದೊಡೆ ಕೆಡಲಿ ಮೋಗ ಕೊಯ್ವ ನಮ್ಮ ಕೂಡ